ಸೊ ಅದಾದ್ಮೇಲೆ ಏನಾಗ್ಬಿಡುತ್ತೆ, ಇದ್ದಕ್ಕಿದ್ದಾಗೆ ಒಬ್ರು ನಂಗೆ ಹಿಂಗೆ ಪರಿಚಯ ಇರ್ತಾರಲ್ಲ, ಯಾರೋ ಸರ್ ಹಿಂಗೆ ಆಗ್ತಾ ಇದೆ, ದಯವಿಟ್ಟು ಬನ್ನಿ, ಇಲ್ಲೇನೋ ಬೇರೆ ನಡೀತಾ ಇದೆ ಅಂತ. ಅವ್ರು ಬಂದು ನೋಡ್ತಾರೆ, ಅವ್ರಿಗೆ ಕ್ವಶನ್ ಮಾಡ್ತಾರೆ, ಹೆಂಗೆ ಕರ್ಕೊಂಡು ಬಂದ್ರಿ ಇವ್ರನ್ನ, ಏನು ಎಂತ, ನೀವ್ಯಾಕೆ ಬಂದ್ರಿ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಮೊಬೈಲ್ ಬೇರೆ ಇವ್ರು ಕಿತ್ಕೊಂಡಿರ್ತಾರಲ್ಲ, ಅದನ್ನು ಕ್ವಶನ್ ಮಾಡ್ತಾರೆ, ಮೊಬೈಲ್ ಹೆಂಗೆ ಕಿತ್ಕೊಂಡ್ರಿ ನೀವು, ಅವ್ರದ್ದು ಏನು ರೈಟ್ಸ್ ಇದೆ ನಿಮಗೆ ಅಂತ ಮಾತಾಡಿದ್ದಕ್ಕೆ ಇದ್ದಕ್ಕಿದ್ದಾಗ ಒಳಗಡೆ PSI ಮನೋಜ್ ಕುರಾಣೆ ಅಂತ ಇರ್ತಾರೆ. ಇದ್ದಕ್ಕಿದ್ದಾಗ ಬಂದು ಇಲ್ಲ ಅವ್ನ ಮೇಲೆ FIR ಮಾಡ್ರಿ, ಅವ್ನ ಮೇಲೆ ಕೇಸ್ ಹಾಕ್ರಿ ಅಂದು ನಿಂತ್ಕೊಂಡ್ಬಿಡ್ತಾರೆ. ಸರ್ ನಂದು ಇದೆ ಅಲ್ಲ, ನಾನು ತೊಗೊಳ್ಳಿ, ಇಲ್ಲಿ ನಾನು ಫಸ್ಟ್ ನಾನು ಕೊಟ್ಟಿದ್ದೀನಿ ತೊಗೊಳ್ಳಿ, ನನ್ನ ಕಂಪ್ಲೇಂಟ್ ಕಾಪಿ, ಅದನ್ನು ತೊಗೊಂಡು ಇಮಿಡಿಯೇಟ್ಲಿ NCR ಮಾಡಿಬಿಡ್ತಾರೆ. ಆಮೇಲೆ ಅವ್ರ ಕಡೆಯಿಂದ ತೊಗೊಂಡು FIR ಮಾಡ್ತಾರೆ. ಅದು ನಾನ್ ಬೇಲೇಬಲ್ ಸೆಕ್ಷನ್ ಹಾಕ್ತಾರೆ ಇವರು. ನಾನು ಏನು ಸರ್ ನಾನ್ ಬೇಲೇಬಲ್ ಆಗುವಂಥದ್ದು ಏನಿದೆ, ಇದು ಕಸದ ವಿಚಾರಕ್ಕೆ ಏನು ಇಲ್ಲ, ಅಲ್ಲಿ ಹೆಣ್ಮಗಳಿದ್ದಾಳೆ ಅಂದಮೇಲೆ ನಾವು FIR ಮಾಡಬೇಕು, ಸೀರಿಯಸ್ ಆಗಿ ಮಾಡಬೇಕು. ಹಂಗೆ ಇರೋದೇ, ಕಾನೂನು ಇರೋದೇ ಹಂಗೆ. ಬೇಕಾದ್ರೆ ನೀನು ಒಂದು ಹೆಣ್ಮಗಳ ಕಡೆಯಿಂದ ಕಂಪ್ಲೇಂಟ್ ಕೊಡಿಸು, ನಿಂದು ಬೇಕಾದ್ರೆ FIR ಮಾಡ್ತೀನಿ, ಈ ಥರ ಅಸಡ್ಡೆ ಮಾತುಗಳನ್ನು ಆಡ್ತಾರೆ ಅವರು. ಆಯ್ತು ಸರಿ ಅಂತ, ಇಲ್ಲ ಇವತ್ತು ಬಿಟ್ಟು ಕಳಿಸ್ಲಿಕ್ಕೆ ಆಗಲ್ಲ, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ನಾನ್ ಬೇಲೇಬಲ್ ಕೇಸ್ ಇದೆ ಅಂತ ಅವತ್ತು ಅಲ್ಲೇ ಇಳಿಸ್ಕೊಳ್ತಾರೆ. ನೈಟ್ ಪೂರ ಅಲ್ಲೇ ನಾನು ಇಟ್ಕೊಂಡು ನೆಕ್ಸ್ಟ್ ಡೇ ಮಧ್ಯಾಹ್ನ ಬಿಟ್ಟು ಕಳಿಸ್ತಾರೆ. ಏನು ಸರ್ ಯಾಕೆ ಬಿಟ್ಟು ಕಳಿಸ್ತೀರಿ, ನಿನ್ನೆ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ರಿ, ಇವಾಗ ನೋಡಿದ್ರೆ ಬಿಟ್ಟು ಕಳಿಸ್ತಾ ಇದ್ದೀರಾ, ಮತ್ತು ನಿನ್ನೇನು ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಇಲ್ಲ ಎಲ್ಲ ಮುಗೀತು ಹೋಗ್ಬಿಡು, ಇಲ್ಲೇ ಎಲ್ಲ ಆಯ್ತಗೋ, ಇಲ್ಲೇ ಸರಿ ಹೋಯ್ತು ಅಂತ. ಆಯ್ತು ಸರಿ ಬಿಡು ಅಂತ ನಾನು ಆಚೆ ಬಂದು ನೋಡಿದ್ರೆ, ಒಬ್ಬ ಮಂಜು ಅಂತ ಒಬ್ಬ ಮೀಡಿಯೇಟ್ರು, ಅವ್ರ ಮೀಡಿಯೇಟ್ರು ಅವನು ಹೋಗಿ ನನ್ನ ಫ್ರೆಂಡ್ ಹತ್ರ ತುಂಬ ಏನೋ ಭಯ ಬೀಳಿಸಿ, ಇಲ್ಲ ಈಗ ಅವ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ನಿಗೆ 5 ವರ್ಷ ಶಿಕ್ಷೆ ಆಗುತ್ತೆ, 7 ವರ್ಷ ಶಿಕ್ಷೆ ಆಗುತ್ತೆ, ಯಾರಿಗೇ ಆಗಲಿ ಭಯ ಬೀಳ್ತಾರೆ ಹಂಗೆ ಹೇಳಿದಾಗ. ಹೀಗೆಲ್ಲ ಮಾಡಿ ಅವ್ರು ಭಯ ಬೀಳಿಸ್ತಾರೆ, ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರದಿಂದ ಇಲ್ಲ ಇಲ್ಲೇ ಸ್ಟೇಷನ್ ಬೇಲ್ ಅಂತ ಆಗುತ್ತೆ, ನೀವು ಇಷ್ಟು ಅಮೌಂಟ್ ಕಟ್ಟಬೇಕಾಗತ್ತೆ ಅಂತ ಅವ್ರ ಕಡೆಯಿಂದ ಟೋಟಲ್ ಆಗಿ 65,000 ಅವ್ರ ಅಕೌಂಟ್ ಥ್ರೂ ಹಾಕಿಸ್ಕೊಳ್ತಾರೆ. ಅದನ್ನು ತೊಗೊಂಡೋಗಿ ಇವ್ರಿಗೆ ಯಾರೋ ಮೀಡಿಯೇಟರು ಡ್ರಾ ಮಾಡಿಕೊಂಡು ಎಲ್ಲ ತೊಗೊಂಡೋಗಿ ಕೊಡ್ತಾನೆ. ಅದು ಆಡಿಯೋ ನಿಮ್ಗೆ ಕೊಟ್ಟಿದ್ದೆ ನಾನು ಆಲ್ರೆಡಿ. ಸೊ ಅದನ್ನೆಲ್ಲ ಮಾಡ್ತಾರೆ. ಆಮೇಲೆ ನಾನು ಹೊರಗಡೆ ಬಂದ್ಮೇಲೆ ಈ ವಿಷಯ ಗೊತ್ತಾಗುತ್ತೆ, ಹೋಗಿ ನಾನು ಕೇಳ್ತೀನಿ. ಆಡಿಯೋ ಯಾರ್ಯಾರು ಮಾತಾಡಿರೋದು? ಇದು ಅವರು ಪೊಲೀಸ್ ಡಿಪಾರ್ಟ್ಮೆಂಟು ಪ್ಲಸ್ ಆ ಮಂಜು ಅನ್ನೋನು. ಓಕೆ, ಮಾತಾಡಿರೋ. ಹೌದು. ಅದಾದ್ಮೇಲೆ ಲಾಸ್ಟಿಗೆ ಹೋಗಿ ನಾನು ಕೇಳ್ತೀನಿ ಮನೋಜ್ ಕುರಾಣಿಗೆ, ಏನು ಸರ್ ಹಿಂಗೆ ಮಾಡಿಬಿಟ್ರೆ, ಇದೇನಿದು ಹಿಂಗೆಲ್ಲ ದುಡ್ಡೆಲ್ಲ ಇದು ಮಾಡಿದಿರಂತೆ ಹಾಗೆ ಹೇಗೆ ಅಂತ. ರಿಪ್ಲೈ ಮಾಡಲ್ಲ, ಸರಿಯಾಗಿ ರೆಸ್ಪಾಂಡೇ ಮಾಡಲ್ಲ. ನಾನು ಕಂಪ್ಲೇಂಟ್ ಹಾಕ್ತೀನಿ, ಯಾರಿಗೆ, ಕಮಿಷನರ್ ಹಾಕ್ತೀನಿ, ACP ಅವ್ರಿಗೆ ಹಾಕ್ತೀನಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ಕಡೆನೂ ಹಾಕ್ತೀನಿ. ಇದುವರೆಗೂ ಯಾವುದೇ ಕ್ರಮ ತಗೊಳ್ಳಲ್ಲ. ಅಲ್ಲಿ ಕೊಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಎಂಕ್ವೈರಿ ಶುರು ಆಗುತ್ತೆ, ಡಿಪಾರ್ಟ್ಮೆಂಟಲ್ ಎಂಕ್ವೈರಿ, ಅದು ಒಂದು ಕಾರಣ. ಪ್ಲಸ್ ಈ ಅಪೋನೆಂಟ್ ಯಾರು ಇರ್ತಾರೆ ಅವ್ರ ಮೇಲೆ PCR ಫೈಲ್ ಮಾಡ್ತೀನಿ ಕೋರ್ಟ್ಗೆ ಹೋಗಿ. ಅದು 2 ಕಾರಣಕ್ಕೋಸ್ಕರ ನನ್ನ ಮೇಲೆ ಇನ್ನೊಂದು ಸರಿ FIR ಮಾಡ್ತಾರೆ. ಚಂದನ್ ಕಾಳೆ ಅಂತ ಒಬ್ಬ PSI ಇದ್ದಕ್ಕಿದ್ದಾಗೆ ಕಾಲ್ ಮಾಡಿಲ್ಲ, ಸ್ಟೇಷನ್ಗೆ ಬರಬೇಕು. ಸರ್ ಯಾಕೆ ಹೇಳಿ, ಏನು ವಿಷಯ ಏನು ಹೇಳಿ, ಬರಬೇಕಿಲ್ಲಿ, ಬಂದರೆ ಸರಿ, ಇವಾಗ ಸರ್ ಹೇಳಿ ವಿಷಯ ಬರೋಣ, ನಾನೇನು ಬರಲ್ಲ ಅಂತ ಬರ್ತೀನಿ ಹೇಳಿ ಅಂತಾರೆ. ಅದೆಲ್ಲ ಹೇಳಲಿಕ್ಕಾಗಲ್ಲ, ಬಂದರೆ ಸರಿ, ಎಲ್ಲ ಮನೆ ಎದುರುಗಡೆ ಜೀಪ್ ಕಳಿಸ್ತಾರೆ. ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಸರಿ ಇವತ್ತು ನೈಟ್ ಆಗಿದೆ, ನಾಳೆ ಬೆಳಿಗ್ಗೆ ಬರ್ತೀನಿ ಬಿಡಿ, ಹಂಗಾದ್ರೆ ಏನು ಪರವಾಗಿಲ್ಲ, ಬರ್ತೀನಿ, ನಾನು ಯಾರು ಅಡ್ವೊಕೇಟ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಅಷ್ಟು ತಡ್ಕೊಳ್ಳಿಕ್ಕಾಗಿಲ್ಲ ಅವ್ರಿಗೆ. ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದು FIR ಮಾಡ್ತಾರೆ. ಫಸ್ಟ್ ಟೈಮ್ ಆ ಗಂಡನ ಹತ್ರ ಒಂದು ಕಂಪ್ಲೇಂಟ್ ಬರೆಸ್ತಾರೆ, ನೆಕ್ಸ್ಟ್ ಟೈಮ್ ಆ ಹೆಂಡತಿ ಕಡೆಯಿಂದ ಒಂದು ಕಂಪ್ಲೇಂಟ್ ಬರೆಸ್ತಾರೆ. ಅದು ಕೂಡ ಸುಳ್ಳು, ಹಂಗೆ ಈ ಥರ ನಾನು ಬಂದು ಟಚ್ ಮಾಡ್ದ, ಹಾಗೆ ಹೀಗೆ ನನ್ನ ಮೇಲೆ ಹರಾಸ್ಮೆಂಟ್ ಮಾಡ್ದ, ಇನ್ನೊಬ್ಬ ಹೆಣ್ಣುಮಗಳು ಅನುಚಿತ ವರ್ತಿಸಿದ ಅಂತ ಈ ಥರ ಒಂದು ಕೆಟ್ಟದಾಗಿ ಏನೋ ಬರ್ಸ್ಕೊಂಡು ಇದು ಮಾಡ್ಬಿಡ್ತಾರೆ. ಸೊ ಅಲ್ಲಿಗೆ ಆಯ್ತು ಸರಿ ಬಿಡಿ, ನಾನು ಫೈಟ್ ಮಾಡ್ತೀನಿ ಅಂತ ಈಗ ಫೈಟ್ ಮಾಡ್ತಾ ಇದ್ದೀನಿ. ಈಗೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅದೇನಾಗಿದೆ ಎಲ್ಲವೂ ಇಲ್ಲೇ ಸ್ಟಾಪ್ ಆಗಬೇಕು, ಇಲ್ಲ ಮತ್ತೆ ಕೇಸ್ಗಳು ಬೀಳುತ್ತೆ, ಮತ್ತು ನೀನು ಸರಿ ಇರಲ್ಲ, ಏನಾಗ್ತೀಯೋ ಗೊತ್ತಿಲ್ಲ ನೀನು, ಮತ್ತೆ ಬೀಳುತ್ತೆ, ರೌಡಿ ಶೀಟರ್ ಓಪನ್ ಆಗುತ್ತೆ ಅಂತ ಯಾರು PSI ಚಂದನ್ ಕಾಳೆ ನಾನು ಕೇಳಿಸ್ಕೊಂಡೆ. ಹೌದು, ಒಂದು ಡಸ್ಟ್ಬಿನ್ ತೆಗ್ದಿಡೋ ವಿಚಾರಕ್ಕೆ ಆ ಕುಟುಂಬಸ್ಥರು ಬಂದು ನಿಮಗೆ ಯಾಕೆ ಹೊಡೆದ್ರು ಅಂತದ್ದು ಏನಾಗಿತ್ತು? ಅಥವಾ ನೀವು ವಾಪಸ್ ಕೈ ಮಾಡ್ಲೇ ಇಲ್ವಾ ಅವ್ರ ಹತ್ರ, ಅವ್ರ ಮೇಲೆ? ಇಲ್ಲ, ನಾನು ಹೆಣ್ಮಗಳಿದ್ದಾಳೆ ಒಂದಲ್ಲಿ, ಓಕೆನಾ, ಹೆಣ್ಮಗಳಿದ್ದಾಳೆ, ನಾನು ಎಷ್ಟು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗುತ್ತೋ ಆ ಸಮಯದಲ್ಲಿ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ಕೊಂಡು. ಹೊಡೆದ್ರು? ಇಲ್ಲ, ಕೈಯಿಂದಾನೆ, ಇಬ್ರು ಕೈಯಿಂದಾನೆ ಗಲಾಟೆ ಆಗಿರೋದು, ಓಕೆನಾ. ಅದಾಗಿ ನಾನು ಪ್ರೊಟೆಕ್ಟ್ ಮಾಡ್ಕೊಂಡು ಆದಷ್ಟು ನನ್ನ ಮನೆಯೊಳಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೋದೆ, ಓಕೆನಾ, ಅಷ್ಟಾಗಿತ್ತು. ಓಕೆ, ಈಗ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ತಗೊಂಡ್ರಾ? ಅವ್ರು ತಗೊಳ್ಳಿಲ್ಲ, NCR ಮಾಡಿದ್ರು ಅದನ್ನು. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಈ ಮೇಡಮ್, ಒಂದು ಈ ಪ್ರತಿ ಸರನು ಇವರು ಕಂಪ್ಲೇಂಟ್ ಕೊಟ್ಟಾಗ ಸೈಡಿಗೆ ಒಂದು ಬರೀತಾರೆ, ಇಂಥವ್ರು ಬಂದು ಈ ಡೇಟಲ್ಲಿ ಈ ಟೈಮಲ್ಲಿ ನಾವು ಇವ್ರ ದೂರನ್ನ ನಾವು ತಗೊಂಡಿರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಟೈಮೇ ಮೆನ್ಷನ್ ಮಾಡಲ್ಲ. ನಿಮ್ಮ ಬಗ್ಗೆ ಪೊಲೀಸರಿಗೆ ಅಂತ ಇದೇನು, ಅದೇನಾಗ್ಬಿಡ್ತು ಅಂತ ಹೇಳಿದ್ರೆ, ನಾನು ಒಂದು ಅವ್ರಿಗೆ ಕಾನೂನು ಮಾತಾಡಿದೆ, ಅದು ಅವ್ರಿಗೆ ಹೌದು ಪ್ರಶ್ನೆ ಮಾಡಿದೆ, ಅದು ಅವ್ರಿಗೆ ಟ್ರಿಗರ್ ಆಯ್ತು. ಏನು ಪ್ರಶ್ನೆ ಮಾಡ್ತಾನೆ, ಒಂದು. ಎರಡನೇದು, ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಿ ಅನ್ನೋದು ಗೊತ್ತಾಗಿದೆ. ಇವ್ರು ಹೆಂಗಾದ್ರು ಮಾಡಿ ದುಡ್ಡು ಕಿತ್ಬೇಕು ಇವನ ಹತ್ರ, ಅದಿದೆ, ನಿಮ್ಮ ಆಡಿಯೋ ಇದೆ, ಬೇಕಾದ್ರೆ ನೀವು ಕೇಳಿಸ್ಕೊಳ್ಳಿ. ಅದರಲ್ಲಿ ಈ 2 ವಿಷಯ ಇದನ್ನ ನಾನು ಕ್ವಶನ್ ಮಾಡ್ತೀನಿ, ಹೌದು ಏನು ಅಂತ ಕ್ವಶನ್ ಮಾಡಿದ್ದಕ್ಕೆ ಇವ್ರು ನಮ್ಮ ಮೇಲೆ FIR ಮಾಡ್ತಾರೆ ಅಂತ ಹೇಳಿದ್ರೆ, ಏನಂದ್ರೆ ನಾವೇನು ಕ್ವಶನ್ ಮಾಡಬಾರ್ದು ಇವ್ರಿಗೆ. ನಾಳೆ ನಾವು ಸ್ಟೇಷನ್ ಕರೀತಾರೆ, ಹೋಗೋದು, ಅವ್ರಿಗೆ ಎಷ್ಟು ಕೇಳ್ತಾರೆ ದುಡ್ಡು ಕೊಡೋದು, ಅವ್ರು ಏನು FIR ಮಾಡಿದ್ರು ನಾವು ಸುಮ್ಮನೆ ಆಗೋದು, ಈ ತರ ಮಾಡ್ಕೊಂಡು ಹೋಗ್ಬಿಡೋದು. ಹಾಗಾದ್ರೆ ಅಂದ್ರೆ ಇವರು ಸಮಾಜದಲ್ಲಿ ಯಾರು ಒಂದಿನ ಸ್ಟೇಷನ್ ಅಲ್ಲೇ ಉಳ್ಕೊಂಡು? ಹೌದು, ಒಂದ್ ದಿವಸ ಉಳಿಸ್ಕೊಂಡು. ಏನ್ ಮಾಡಿದ್ರು, ಏನ್ ಟ್ರೀಟ್ಮೆಂಟ್, ಅಂದ್ರೆ ಹೆಂಗ್ ನೋಡ್ಕೊಂಡ್ರು ನಿಮ್ಮನ್ನ? ಏನಿಲ್ಲ, ಆಸ್ ಯೂಶುವಲ್ ಅವ್ರು ಏನು ನೋಡ್ತಾರೆ, ಅದು ಯಾವುದೋ ಒಂದು ರೂಮಲ್ಲಿ ಅಲ್ಲೋಗಿ ಕೂತ್ಕೊಳ್ಳಿ, ಇಲ್ಲಿ ನೆಲದಲ್ಲಿ ಕೂತ್ಕೊಳ್ಳಿ, ಅಲ್ಲೋಗಲ್ಲಿ ರೂಮಲ್ಲಿ ಮಲ್ಕೊಳ್ಳಿ, ಈ ಥರದ್ದೆಲ್ಲ ಇದು ಮಾಡಿದ್ರು.
ಏನಿದು ಹಿಂಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ, ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಲ್ಲ. ನಾನು ಫಸ್ಟ್ ಟೈಮ್ ಸ್ಟೇಷನ್ಗೆ ಹೋಗಿದ್ದೆ, ಫಸ್ಟ್ ಟೈಮ್ ನನ್ನ ಲೈಫ್. ಇನ್ನೊಬ್ರು ನಿಮ್ಮ ಮನೆ ಜೊತೆಗೆ ಬಾಡಿಗೆ ಇದ್ರಲ್ಲ, ಅವ್ರು ಏನ್ ಮನುಷ್ಯ, ಏನ್ ಕೆಲಸ ಮಾಡೋದವ್ರು? ಅವರು BMTCಯಲ್ಲಿ ವರ್ಕ್ ಮಾಡ್ತಾರಂತೆ. ಓಕೆ, ಓಕೆನಾ? ಸೊ ಅಷ್ಟು ಗೊತ್ತಿರೋದು ನಂಗೆ ಅವ್ರ ಬಗ್ಗೆ. ನಾನು ರೀಸೆಂಟ್ಲಿ ಹೋಗಿದ್ದೆ ಆ ಮನೆಗೆ. ನೀವು ಹೊಡೋದ್ರಿ ಅಂತ ಹೋಗಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಹೌದು ಹೌದು, ನೀವು ಅವರ ಹೆಂಡತಿ ಮೇಲೆ ಕೈ ಮಾಡಿದೆ ಅನ್ನೋ ತರ ಕೊಡ್ತಾರೆ. ಕಂಪ್ಲೇಂಟ್ ಕೊಡ್ತಿದ್ದಂಗೆ ಪೊಲೀಸರಿಂದ ನಿಮ್ಗೆ ಕರೆ ಬರುತ್ತೆ. ಹೌದು. ಈ 65,000 ನಿಮ್ಮನ್ನ ಕೇಳ್ದೆ ನಿಮ್ಮ ಸ್ನೇಹಿತ ಹೆಂಗ್ ಕೊಡ್ತಾರೆ ಇನ್ನೊಬ್ರಿಗೆ? ಅಂದ್ರೆ ಒಂದು ಅವ್ರಿಗೆ ಹೋಗಿ ಬ್ಲಾಕ್ ಮೇಲ್ ಮಾಡ್ಬಿಟ್ರಿ ಇವರು, ಇಲ್ಲ ಅವ್ನಿಗೆ ಹಂಗಾಗುತ್ತೆ, 5 ವರ್ಷ ಶಿಕ್ಷೆ ಆಗುತ್ತೆ. ಹಾಗೆ ಅವ್ರಿಗೂ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಏನು ಕಾನೂನು ಹೆಂಗೆ ಏನು ಗೊತ್ತಿಲ್ಲ. ಆಬ್ವಿಯಸ್ಲಿ ನನಗೆ ಬಂದು ಯಾರೋ ಏನೋ ಹೇಳ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಇರೋ ವಿಚಾರ ಬಂದಾಗ ಭಯ ಆಗುತ್ತೆ. ಓಕೆ, ಆ ಭಯ, ಅವರಲ್ಲಿರೋ ಭಯನೇ ಇವರು ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರನ್ನ ಭಯ ಬೀಳಿಸಿ, ಫೈನ್ ಏನೋ ಆಗದೇನೆ ಇಲ್ಲಿ ಹೊರಗಡೆ ಬರ್ತಾನಲ್ಲ ಫ್ರೆಂಡು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದು. ಅದನ್ನ ಅವ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರ ಇನ್ನೋಸೆನ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಮಾಡೋದಂಥದ್ದು ಇದನ್ನಿತ್ತು. ನೀವು ಕೇಳಿಲ್ವಾ? ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ರಿ ಡಿಪಾರ್ಟ್ಮೆಂಟ್ ಅವರಿಗೆ, ಹಾಗೆ ನೀವು ಹೋಗಿ ಏನ್ ಹಣ ಟ್ರಾನ್ಸಾಕ್ಷನ್ ಮಾಡಿದಿರಲ್ಲ, ಇದೇನ್ ಬಿಟ್ಟಿ ದುಡ್ದಿರೋದಲ್ಲ, ನನ್ನ ಸ್ನೇಹಿತ ದುಡ್ದಿರೋದು, ಈಗ ನೀವು ವಾಪಸ್ ಕೊಡ್ಲೇಬೇಕಾ? ಹೌದು, ಕೊಡ್ಲೇಬೇಕು. ಹಣ ಯಾಕೆ ಇಸ್ಕೊಂಡಿದಿರಂತ ಪ್ರಶ್ನೆ ಮಾಡ್ಲಿಲ್ವಾ? ವಾಪಸ್ ಕೊಡಿ ಅಂತಾನು ಕೇಳಿಲ್ವಾ? ನಾನು ಇವ್ರಿಗೆ ಕೇಳಿದೆ, ಯಾರಿಗೆ ಅವತ್ತೇ ನೆಕ್ಸ್ಟ್ ಡೇ ಹೋದಾಗ ನಾನು ಮನೋಜ್ ಕುರಾಣೆ ಕೇಳಿದೆ, ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಯಾವ ದುಡ್ಡು ಏನು ಎಂತಂತ ಒಂಥರ ನೆಗ್ಲಿಜೆನ್ಸ್. ಆಡಿಯೋ ಗಿಡಿಯೋ ಏನು ಕೇಳಿಸ್ಲಿಲ್ಲ? ಏನಿಲ್ಲ, ನಾನು ಅವ್ರಿಗೆ ಕೇಳಿಸ್ಲಿಲ್ಲ, ಅದನ್ನ ಅವ್ರಿಗೆ ಕೇಳಿಸ್ತಿಲ್ಲ ಹಿಂಗೆ ಅಂತ. ನಾನು ಇವ್ರಿಗೆ ಹೋದಾಗ ಇಲ್ಲಿ ಕಮಿಷನರ್ಗೆ ವಿತ್ ಪ್ರೂಫೇ ಕೊಟ್ಟಿದ್ದೆ, ನಿಂಗೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ. ಇದುವರೆಗೂ ಯಾವುದೇ ರೀತಿ ಅವ್ರ ರೆಸ್ಪಾನ್ಸ್ ಬಂದಿಲ್ಲ. 6 ತಿಂಗಳಾಯ್ತು ನಾನು ಕೊಟ್ಟು. ಅದಾದ್ಮೇಲೆ ಒಂದು ಇವ್ರು ಕೊಡ್ತಾರೆ, ಯಾರು ಸ್ಟೇಷನ್ ಅವರು ಕೊಡ್ತಾರೆ, ಇನ್ಸ್ಪೆಕ್ಟ್ರು. ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಹಿಂಗೆ ಆಯುಕ್ತರಲ್ಲಿ ನೀವು ಒಂದು ಇದನ್ನು ಕೊಟ್ಟಿರ್ತೀರಾ ಕಂಪ್ಲೇಂಟು, ಅದನ್ನೆಲ್ಲ ಎನ್ಕ್ವೈರಿ ಮಾಡಿದ್ವಿ. ಸೊ ಅವ್ರು ಏನು ಹೇಳ್ತಾರೆ, ಮನೋಜ್ ಕುರಾಣಿ ಅನ್ನೋರು ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಮೇಲೆ ಒಂದು ಹಿಂಗೆ FIR ಆಗಿದೆ, ಸೊ ಅದಕ್ಕೋಸ್ಕರ FIR ಮಾಡಿದ್ದೀವಿ, ಸೊ ಇಲ್ಲಿಗೆ ಕೇಸ್ ಮುಗೀತು ಅನ್ನೋದನ್ನು ಕೊಡ್ತಾರೆ. ಅದ್ರಲ್ಲಿ ನಾನು ದುಡ್ಡು ತೊಗೊಂಡಿದ್ರ ಬಗ್ಗೆ ಹೇಳಿದ್ದೀನಿ. ಇದೆಲ್ಲ ಯಾವಾಗ ಆಗಿರೋದು? ಇದು ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಆಗಿರೋದು. ಅಲ್ಲಿಂದ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ, ಸಿಗುತ್ತೆ ಏನೋ ನ್ಯಾಯ ಸಿಗ್ಬೋದು. ಹೈಯರ್ ಅಥಾರಿಟಿಗೆ ಹೋದಾಗ ಅವ್ರು ಕೇಳಿದ್ರೆ ಏನಾದರೂ ಆಗುತ್ತೆ ಅಂತ. ಸೊ ಇದುವರೆಗೂ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ಎಲ್ಲವೂ ಸರಿ, ನೀವು ಹೇಳ್ತಾ ಇರೋದು ಎಲ್ಲವೂ ಡಾಟ್ ಕನೆಕ್ಟ್ ಮಾಡಿದ್ರೆ ಸರಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಕಡೆ ನಾವು ಕೇಳಿದ್ದೀವಿ ಹಿಂಗೆಲ್ಲ ವರ್ತಿಸ್ತಾರೆ ಅಂತ.